أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಮೋತಾ ಯುದ್ಧದ ವಿವರಣೆ ಹೀಗಿದೆ. ಹಜರತ್ ಖಾಲಿದ್ ಬಿನ್ ವಲೀದ್ ವಿವರಿಸುತ್ತಾರೆ, ಮೋತಾದ ದಿನ ನನ್ನ ಕೈಯಲ್ಲಿ 9 ಖಡ್ಗಗಳು ಮುರಿದು ಹೋದವು ಮತ್ತು ಕೇವಲ ಒಂದು ಅಗಾಲವಾದ ಯಮನಿ ಖಡ್ಗ ಮಾತ್ರ ನನ್ನ ಕೈಯಲ್ಲಿ ಉಳಿದಿತು. ಈ ವರದಿಯಿಂದ ಮುಸ್ಲಿಮರು ಮುಷ್ರಿಕರನ್ನು ಚೆನ್ನಾಗಿ ವಧಿಸಿದ್ದರು ಎಂದು ತಿಳಿದು ಬರುತ್ತದೆ. ಇಲ್ಲದಿದ್ದರೆ ಅವರು ಮುಷ್ರಿಕರಿಂದ ಮುಕ್ತಿ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಮುಸ್ಲಿಮರ ಸಂಖ್ಯೆ 3,000 ಮತ್ತು ಮುಷ್ರಿಕರ ಸಂಖ್ಯೆ 2,00,000ಕ್ಕಿಂತ ಹೆಚ್ಚಿತ್ತು. ಹಜರತ್ ಮುಸ್ಲಿಹ್ ಮೌದ್ ರಲಿಯಲ್ಲಾಹು ಅನ್ಹು ಕೆಲವು ಸಮಸ್ಯೆಗಳನ್ನು ವಿವರಿಸುತ್ತಾ ಒಂದು ವಿವರಣೆಯಲ್ಲಿ ಹೇಳುತ್ತಾರೆ, ಕಷ್ಟಕರವಾದ ವಿಷಯಗಳನ್ನು ಕೆಲವರು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಕೆಲವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದರಿಂದ ಇದರ ಬಗ್ಗೆ ಗೊತ್ತಿರುವವರು ಉಳಿದವರಿಗೆ ಈ ವಿಷಯಗಳನ್ನು ವಿವರಿಸಿಕೊಡಬೇಕು. ಏಕೆಂದರೆ ಅವರು ಸ್ವತಃ ಆಲೋಚಿಸುವುದಿಲ್ಲ ಮತ್ತು ಅವರ ಹೃದಯವು ಯಾವುದೋ ಪಾಪದ ಕಾರಣದಿಂದ ಅಲ್ಲಾಹನ ಕೃಪೆಯನ್ನು ಸ್ವೀಕರಿಸಲು ಸಿದ್ಧವಾಗಿರುವುದಿಲ್ಲ. ಸಾಮಾನ್ಯವಾಗಿ ಈ ಕಷ್ಟಕರವಾದ ವಿಷಯಗಳ 2 ವಿಧಗಳಿವೆ. ಒಂದು ಜ್ಞಾನಪರವಾದ ವಿಷಯಗಳು, ಅವು ತತ್ವಶಾಸ್ತ್ರವನ್ನು ಆಧರಿಸುತ್ತದೆ. ಉದಾಹರಣೆಗೆ ತೌಹೀದ್, ಏಕದೇವೋಪಾಸನೆ, ದೇವನು ಒಬ್ಬನೇ ಎಂಬ ಸಂಗತಿಯನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳುವುದು. ಆದರೆ ಮನುಷ್ಯನ ಪ್ರತಿಯೊಂದು ಕ್ರಿಯೆಯ ಮೇಲೆ ಅಲ್ಲಾಹನು ತೌಹೀದಿನ ಪರಿಣಾಮ ಹೇಗೆ ಬೀರುತ್ತದೆ ಎಂಬ ಸೂಕ್ಷ್ಮ ವಿಷಯಗಳಿಗೆ ಒಬ್ಬ ಜ್ಞಾನಿಯ ಅಗತ್ಯವಿರುತ್ತದೆ. ಈ ವಿಷಯಗಳನ್ನು ಇತರರಿಗೆ ವಿವರಿಸಲು ಒಬ್ಬ ವಿದ್ವಾಂಸನ ಅಗತ್ಯವಿರುತ್ತದೆ. ಪ್ರತಿಯೊಬ್ಬರಿಗೂ ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಪವಿತ್ರ ಕುರ್ಆನ್ ಅಲ್ಲಾಹನ ಹೊರತು ಇತರ ದೇವರುಗಳು ಇರುವುದಾಗಿ ಅಂಗೀಕರಿಸುವುದಿಲ್ಲ ಎಂಬುದನ್ನು ಖಂಡಿತವಾಗಿಯೂ ಅವರು ಅರ್ಥ ಮಾಡಿಕೊಂಡಿರುತ್ತಾರೆ. ಎರಡನೆಯದಾಗಿ, ಜ್ಞಾನಪರವಲ್ಲದ ಆದರೆ ಉಪಮೆಯ ರೂಪದಲ್ಲಿ ವಿವರಿಸಲ್ಪಟ್ಟ ವಿಷಯಗಳಿಗೆ ಸಂಬಂಧಿಸಿ ಈ ತೊಡಕುಗಳು ಉಂಟಾಗಬಹುದು. ಸಾಮಾನ್ಯವಾಗಿ ಜನರಲ್ಲಿ ಉಪಮೆಯ ಭಾಷೆಯನ್ನು ತಿಳಿಯದ ಕಾರಣ ಅದನ್ನು ಅವರು ವಾಸ್ತವಕ್ಕೆ ವಿರುದ್ಧವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಉದಾಹರಣೆಗೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಒಂದು ಘಟನೆ ನಡೆಯಿತು. ಸಿರಿಯಾದ ಯುದ್ಧದಲ್ಲಿ ಹಜರತ್ ಜಾಫರ್ ಹುತಾತ್ಮರಾದಾಗ ಜಾಫರ್ ಅಳುವವರು ಯಾರೂ ಇಲ್ಲವೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಜನರು ಹೋಗಿ ಅಳಬೇಕೆಂದು ಅದರ ಅರ್ಥವಾಗಿರಲಿಲ್ಲ. ಬದಲಾಗಿ ನಿಮ್ಮ ಸಹೋದರ ಕೂಡ ಕೊಲ್ಲಲ್ಪಟ್ಟಿದ್ದಾನೆ, ನಾವು ಸಹನೆ ದೋರುತ್ತಿದ್ದೇವೆ ಎಂಬ ದುಃಖವನ್ನು ವ್ಯಕ್ತಪಡಿಸುವ ಒಂದು ರೀತಿಯಾಗಿತ್ತು ಅದು. ಆದರೆ ಅನ್ಸಾರರು ಈ ಮಾತನ್ನು ಅಕ್ಷರಾರ್ಥದಲ್ಲಿ ತೆಗೆದುಕೊಂಡು ಮಹಿಳೆಯರನ್ನು ಹಜರತ್ ಜಾಫರ್ ರಲಿಯಲ್ಲಾಹು ಅನ್ಹುವರ ಮನೆಗೆ ಕಳುಹಿಸಿದರು. ಅವರು ಅಲ್ಲಿ ಅಳಲು ಮತ್ತು ಗೋಳಾಡಲು ಪ್ರಾರಂಭಿಸಿದರು. ಇದರ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿದಾಗ ನನ್ನ ಉದ್ದೇಶ ಅದಾಗಿರಲಿಲ್ಲ ಎಂದು ಅವರು ಹೇಳಿದರು. ಆಗ ಒಬ್ಬ ವ್ಯಕ್ತಿ ಹೋಗಿ ಅವರನ್ನು ಅಳುವುದರಿಂದ ತಡೆಯಲು ಪ್ರಯತ್ನಿಸಿದನು. ಅವನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹಿಂದಿರುಗಿ ಬಂದು ಅವರು ನನ್ನ ಮಾತನ್ನು ಕೇಳುತ್ತಿಲ್ಲ ಎಂದು ತಿಳಿಸಿದನು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅವರ ತಲೆಯ ಮೇಲೆ ಮಣ್ಣು ಹಾಕಲಿ, ಅಂದರೆ ಅವರನ್ನು ಬಿಟ್ಟು ಬಿಡು, ಅವರು ತಾವಾಗಿಯೇ ಮೌನವಾಗುತ್ತಾರೆ ಎಂದಾಗಿತ್ತು. ಆದರೆ ಒಬ್ಬ ವ್ಯಕ್ತಿ ಈ ಮಾತನ್ನು ಕೂಡ ಅಕ್ಷರಾರ್ಥದಲ್ಲಿ ತೆಗೆದುಕೊಂಡು ನಿಜವಾಗಿಯೂ ಮಣ್ಣು ಹಾಕಲು ಪ್ರಾರಂಭಿಸಿದನು. ಆಗ ನೀನು ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಗದರಿಸಿದರು. ಅಲ್ಲಮಾ ಇಬ್ನ್ ಕಸೀರ್ ಪುಸ್ತಕವಾದ ಅಲ್ ಬಿದಾಯ್
ವನ್ನಿಹಾದಲ್ಲಿ ಮೋತಾ ಯುದ್ಧದ ಹುತಾತ್ಮರ ಬಗ್ಗೆ ಪ್ರಸ್ತಾಪವಿದೆ. ನಂತರ ಅವರ ಸಂಖ್ಯೆ 12 ಎಂದು ಬರೆದಿದ್ದಾರೆ. ಕೆಲವು ವರದಿಗಳಲ್ಲಿ ಹುತಾತ್ಮರ ಸಂಖ್ಯೆ ಅದಕ್ಕಿಂತ ಹೆಚ್ಚಿತ್ತು ಎಂದು ವಿವರಿಸಲಾಗಿದೆ. ಹೇಗಿದ್ದರೂ ಇದು ಬಹಳ ದೊಡ್ಡ ಅದ್ಭುತ ಸಂಗತಿಯಾಗಿದೆ, ಏಕೆಂದರೆ 2 ಸೈನ್ಯಗಳು ಮುಖಾಮುಖಿಯಾಗಿದ್ದವು. ಒಂದು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುತ್ತಿತ್ತು, ಅದರ ಸಂಖ್ಯೆ 3000ವಾಗಿತ್ತು. ಆದರೆ ವಿರೋಧಿ ಸೈನ್ಯದ ಸಂಖ್ಯೆ 2,00,000ವಾಗಿತ್ತು. ಅದು ಮುಸ್ಲಿಮರಲ್ಲಿ ಕೇವಲ 12 ಅಥವಾ ಅದಕ್ಕಿಂತ ಕಡಿಮೆ ಜನರು ಹುತಾತ್ಮರಾಗಿದ್ದರು ಮತ್ತು ಮುಶ್ರಿಕರಲ್ಲಿ ಅನೇಕರು ಕೊಲ್ಲಲ್ಪಟ್ಟಿದ್ದರು. ಮತ್ತೊಂದು ಕಾರ್ಯಾಚರಣೆಯ ಉಲ್ಲೇಖವಿದೆ. ಅದನ್ನು ಹಜರತ್ ಅಮ್ರ್ ಬಿನ್ ಅಸ್ ರಲಿಯಲ್ಲಾಹು ಅನ್ಹು ದಂಡಯಾತ್ರೆ ಎಂದು ಕರೆಯಲಾಗುತ್ತದೆ. ಈ ದಂಡಯಾತ್ರೆ ಜಮಾದ್ ಸಾನಿ ಹಿಜ್ರಿ 8ರಲ್ಲಿ ನಡೆಯಿತು. ಇಬ್ನ್ ಇಸ್ಹಾಕ್ ಹೊರತುಪಡಿಸಿ ಎಲ್ಲರೂ ಇದು ಮೋತಾ ಯುದ್ಧದ ನಂತರ ನಡೆದಿತ್ತು ಎಂದು ಒಪ್ಪುತ್ತಾರೆ. ಮೋತಾ ಯುದ್ಧವು ಜಮಾದುಲ್ ಉಲಾ 8 ಹಿಜರಿಯಲ್ಲಿ ನಡೆದಿತ್ತು. ಈ ಕಾರ್ಯಾಚರಣೆಯ ಕಾರಣವೆಂದರೆ ಬನು ಕೈಬಾದ ಒಂದು ಗುಂಪು ಮದೀನಾದ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ದಾಳಿ ಮಾಡಲು ಒಟ್ಟುಗೂಡುತ್ತಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸುದ್ದಿ ಸಿಕ್ಕಿತು. ಅವರನ್ನು ನಿಗ್ರಹಿಸಲು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಮ್ರ್ ಬಿನ್ ಅಸ್ರನ್ನು ಕಳಿಸಿದರು. ಮುಹಾಜಿರರು ಮತ್ತು ಅನ್ಸಾರರನ್ನು ಒಳಗೊಂಡ 300 ಜನರ ಸೈನ್ಯವನ್ನು ಅವರ ನಾಯಕತ್ವದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಿದ್ಧಪಡಿಸಿದರು. ಸೇನೆಯಲ್ಲಿ 30 ಕುದುರೆ ಸವಾರರಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಮ್ರ್ ರಲಿಯಲ್ಲಾಹುನವರಿಗಾಗಿ ಒಂದು ಬಿಳಿಯ ಧ್ವಜವನ್ನು ಕಟ್ಟಿದರು. ಕಪ್ಪು ಬಣ್ಣದ ಒಂದು ಧ್ವಜವನ್ನೂ ನೀಡಿದರು. ಅವರು ಯುದ್ಧದಲ್ಲಿ ವಿಶೇಷ ಕೌಶಲ್ಯವನ್ನು ಹೊಂದಿದ್ದರು ಮತ್ತು ಯುದ್ಧ ಕಲೆಗಳ ಬಗ್ಗೆ ಚೆನ್ನಾಗಿ ತಿಳಿದವರು ಆಗಿದ್ದರು. ಅವರ ಯುದ್ಧ ಕೌಶಲ್ಯದಿಂದ ಅವರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸೇನಾಧಿಪತಿಯಾಗಿ ನೇಮಿಸಿದ್ದರು. ಇಸ್ಲಾಮಿನ ಸೈನ್ಯ ಹೊರಟಿತು. ಅದು ರಾತ್ರಿಯಲ್ಲಿ ಪ್ರಯಾಣಿಸುತ್ತಿತ್ತು ಮತ್ತು ಹಗಲಿನಲ್ಲಿ ಅಡಗಿಕೊಳ್ಳುತ್ತಿತ್ತು. ಕೊನೆಗೆ ಅದು ಜಜಾಮ್ ಗೋತ್ರದ ಪ್ರದೇಶದಲ್ಲಿ ಸಲಾಸೆಲ್ ಎಂಬ ಕಾರಂಜಿಯ ಬಳಿ ತಲುಪಿತು. ಈ ಕಾರಣದಿಂದ ಇದನ್ನು ಜಾತುಲ್ ಸಲಾಸೆಲ್ ಎಂದು ಕರೆಯಲಾಗುತ್ತದೆ. ಬುಗ್ಗೆಯ ಬಳಿ ತಲುಪಿದಾಗ ಶತ್ರು ಸೈನ್ಯವು ಬಹಳ ದೊಡ್ಡದಾಗಿದೆ ಎಂದು ಮುಸ್ಲಿಮರಿಗೆ ತಿಳಿಯಿತು. ಹಜರತ್ ಅಮ್ರ್ ರಲಿಯಲ್ಲಾಹು ಅನ್ಹು ಹೆಚ್ಚಿನ ಸಹಾಯಕ್ಕಾಗಿ ಹಜರತ್ ರಾಫಿ ಬಿನ್ ಮೊಕೀಸ್ ರನ್ನು ರಲಿಯಲ್ಲಾಹು ಅನ್ಹವರನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಕಳಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬು ಉಬೈದ್ ಬಿನ್ ಜಹ್ರಾರ್ ರಲಿಯಲ್ಲಾಹುನವರಿಗಾಗಿ ಧ್ವಜವನ್ನು ಸಿದ್ಧಪಡಿಸಿದರು ಮತ್ತು 200 ಮುಹಾಜಿರರ ಮತ್ತು ಅನ್ಸಾರರ ಸೈನ್ಯವನ್ನು ಅವರೊಂದಿಗೆ ಕಳಿಸಿದರು. ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಮತ್ತು ಉಮರ್ ರಲಿಯಲ್ಲಾಹು ಅನ್ಹು ಸಹ ಅದರಲ್ಲಿ ಸೇರಿದ್ದರು. ತಲುಪಿದ ನಂತರ ಹಜರತ್ ಅಮ್ರಿಗೆ ಸೇರಿಕೊಳ್ಳಬೇಕೆಂದು, ಒಂದೇ ಸೈನ್ಯವಾಗಬೇಕೆಂದು, ಪರಸ್ಪರ ಭಿನ್ನತೆ ಉಂಟಾಗಬಾರದೆಂದು ಹಜರತ್ ಅಬೂ ಉಬೈದ್ ರಲಿಯಲ್ಲಾಹು ಅನ್ಹವರನ್ನು ಕಳುಹಿಸುವಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಪದೇಶ ನೀಡಿದರು. ಹೇಗಿದ್ದರೂ ಮುಸ್ಲಿಮರು ಅಲ್ಲಿಂದ ಹೊರಟು ಶತ್ರುಗಳ ಪ್ರದೇಶವನ್ನು ಪ್ರವೇಶಿಸಿ ಅವರನ್ನು ಸುತ್ತುವರಿದು ವಿಜಯ ಸಾಧಿಸಿದರು ಎಂದು ಬರೆಯಲಾಗಿದೆ. ಶತ್ರುಗಳು ಇರುವ ಸ್ಥಳವನ್ನು ಮುಸ್ಲಿಮರು ತಲುಪಿದಾಗ ಶತ್ರುಗಳು ಮುಸ್ಲಿಮರ ಆಗಮನದ ಸುದ್ದಿಯನ್ನು ತಿಳಿದು ಓಡಿ ಹೋದರು. ಮುಸ್ಲಿಮರು ಅವರನ್ನು ಹಿಂಬಾಲಿಸಿದಾಗ ಶತ್ರುಗಳ ಒಂದು ಸಣ್ಣ ಗುಂಪಿನೊಂದಿಗೆ ಹೋರಾಟ ನಡೆಯಿತು. ಮುಸ್ಲಿಮರು ಅವರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿದರು. ಉಳಿದೆಲ್ಲರೂ ಓಡಿ ಹೋದರು. ಮತ್ತೊಂದು ಹಜರತ್ ಅಬು ಉಬೈದಾ ಬಿನ್ ಜಹ್ರಾರ್ ರಲಿಯಲ್ಲಾಹುನವರ ದಂಡಯಾತ್ರೆಯಾಗಿದೆ. ಈ ದಂಡಯಾತ್ರೆ ರಜಬ್ 8ನೇ ತಿಂಗಳಲ್ಲಿ ನಡೆಯಿತು. ಇದಕ್ಕೆ ಇತರ ಹೆಸರುಗಳು ಇವೆ. ಇದನ್ನು ಸರಿಯಾ ಸೀಫುಲ್ ಬಹರ್ ಎಂದು ಕರೆಯಲಾಗುತ್ತದೆ. ಸೀಫುಲ್ ಬಹರ್ ಎಂದರೆ ಸಮುದ್ರ ತೀರ ಎಂದಾಗಿದೆ. ಈ ದಂಡಯಾತ್ರೆಯಲ್ಲಿ ಸಹಾಬಿಯರು ಕೆಂಪು ಸಮುದ್ರದ ತೀರಕ್ಕೆ ಹೋಗಿ ನೆಲೆಸಿದ್ದರಿಂದ ಇದನ್ನು ಸರಿಯಾ ಸೀಫುಲ್ ಬಹರ್ ಎಂದು ಕರೆಯಲಾಗುತ್ತದೆ. ಈ ಸೈನ್ಯವನ್ನು ಎಲೆಗಳನ್ನು ತಿಂದ ಸೈನ್ಯ ಎಂದು ಕರೆಯಲಾಗುತ್ತದೆ. ಕಾರಣವೆಂದರೆ ಈ ಸರಿಯಾದ ಒಂದು ಹಂತದಲ್ಲಿ ಸಹಾಬಿಯರು ಮರಗಳ ಎಲೆಗಳನ್ನು ತಿನ್ನಬೇಕಾದ ಪರಿಸ್ಥಿತಿ ಉಂಟಾಗಿತ್ತು. ಈ ದಂಡಯಾತ್ರೆಯ ನಾಯಕ ಹಜರತ್ ಅಬು ಉಬೈದಾ ಬಿನ್ ಜರ್ರಾಹ್ ರಲಿಯಲ್ಲಾಹುನಾಗಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 300 ಮುಹಾಜಿರ್ ಮತ್ತು ಅನ್ಸಾರ್ ಸಹಾಬಿಯರ ಒಂದು ಸೈನ್ಯವನ್ನು ಅವರಿಗೆ ನೀಡಿ ಬನು ಜುಹೇದ ಒಂದು ಗುಂಪಿನ ಕಡೆಗೆ ಕಳಿಸಿದರು. ಹಜರತ್ ಉಮರ್ ರಲಿಯಲ್ಲಾಹುನು ಸಹ ಈ ಸೈನ್ಯದಲ್ಲಿದ್ದರು. ಈ ದಂಡಯಾತ್ರೆಯ ಉದ್ದೇಶವನ್ನು ಹೀಗೆ ವಿವರಿಸಲಾಗಿದೆ. ಮಕ್ಕದ ಕುರೈಶಿಗಳು ಒಂದು ವ್ಯಾಪಾರ ತಂಡವು ಧಾನ್ಯವನ್ನು ಹೊತ್ತು ಸಮುದ್ರ ತೀರದ ಮೂಲಕ ಸಿರಿಯಾದಿಂದ ಮಕ್ಕದ ಕಡೆಗೆ ಹೋಗುತ್ತಿತ್ತು. ಅದರ ಮೇಲೆ ಜುಹೈನಾ ಗೋತ್ರದಿಂದ ದಾಳಿಯ ಸಾಧ್ಯತೆಯಿತ್ತು. ಅದು ಹುದೈಬಿ ಸಂಧಿಯ ಒಪ್ಪಂದದ ಸಮಯವಾಗಿತ್ತು ಮತ್ತು ಜುಹೈನ್ ಗೋತ್ರದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಿತ್ರಪಕ್ಷ ಆಗಿರುವುದರಿಂದ
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೂರದೃಷ್ಟಿಯಿಂದಲೂ ಮುನ್ನೆಚ್ಚರಿಕೆಯಿಂದಾಗಿ ಒಂದು ರಕ್ಷಣಾ ತಂಡವನ್ನು ಅವರ ಕಡೆಗೆ ಕಳಿಸಿದರು. ಸಿರಿಯಾದಿಂದ ಬರುವ ಕುರೈಶಿ ವ್ಯಾಪಾರಿ ತಂಡಕ್ಕೆ ತೊಂದರೆಯಾಗಬಾರದು ಮತ್ತು ಕುರೈಶಿಗಳಿಗೆ ಶಾಂತಿಭಂಗ ಮತ್ತು ಒಪ್ಪಂದದ ಉಲ್ಲಂಘನೆಯ ನೆಪ ಸಿಗಬಾರದು ಎಂಬುದು ಇದರ ಉದ್ದೇಶವಾಗಿತ್ತು. ಇದರಿಂದ ಈ ಸಹಾಬಿಯರು ಯಾರೊಂದಿಗೂ ಹೋರಾಡಲು ಹೋಗಲಿಲ್ಲ ಎಂದು ಸ್ಪಷ್ಟವಾಗುತ್ತದೆ. 15 ದಿನಗಳ ಕಾಲ ಅಲ್ಲಿ ತಂಗಿದ್ದರೂ ಯಾವುದೇ ಹೋರಾಟದ ಉಲ್ಲೇಖ ಲಭಿಸುವುದಿಲ್ಲ. ಪಾಕಿಸ್ತಾನ ಮತ್ತು ಭಾರತ ನಡುವಿನ ಯುದ್ಧದ ಪರಿಸ್ಥಿತಿಯ ಬಗ್ಗೆ ಬಹಳಷ್ಟು ದುವಾ ಮಾಡಿರಿ. ಪರಸ್ಪರ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನೆಲೆಗೊಳ್ಳಲಿ. ಏಕೆಂದರೆ ಇಂದಿನ ಯುದ್ಧಗಳಲ್ಲಿ ಬಳಸುವ ಅಸ್ತ್ರಗಳಿಂದ ನಾಗರಿಕರು ಕೂಡ ಸಾಯುತ್ತಿದ್ದಾರೆ. ಈಗಿನ ಯುದ್ಧದ ಸ್ವರೂಪವೇ ಬದಲಾಗಿದೆ. 2 ಕಡೆಯವರು ಶಾಂತಿಗೆ ಒಪ್ಪಿಕೊಳ್ಳಲಿ ಮತ್ತು ದೊಡ್ಡ ನಷ್ಟದಿಂದ ಪಾರಾಗಲಿ ಎಂದು ದುವಾ ಮಾಡಬೇಕು. ಈ ಸಂಬಂಧವಾಗಿ ನೆನಪಿಡಬೇಕಾದ ಮತ್ತೊಂದು ಸಂಗತಿಯೆಂದರೆ, ಇಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಅಂತರ್ಜಾಲದ ಇತರ ಮಾಧ್ಯಮಗಳಲ್ಲಿ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಮೆಸೇಜ್ಗಳ ಮೂಲಕ ಪ್ರತಿಯೊಬ್ಬರೂ ಬಹಳ ಮುಕ್ತವಾಗಿ ಪ್ರತಿಕ್ರಿಯಿಸುತ್ತಾರೆ ಮತ್ತು ತಮಗೆ ಇಷ್ಟ ಬಂದಂತೆ ಹೇಳುತ್ತಾರೆ. ಇದರಿಂದ ಲಾಭ ಕಡಿಮೆ, ನಷ್ಟ ಹೆಚ್ಚು. ನಾವು ಏನನ್ನು ಬಯಸುತ್ತಿದ್ದೇವೆ ಎಂಬುದರ ಬಗ್ಗೆ ಸಂದೇಶಗಳ ಮೂಲಕ ದೊಡ್ಡ ಅಭಿಪ್ರಾಯಗಳನ್ನು ನೀಡಲಾಗುತ್ತಿದೆ. ಅಹ್ಮದಿಯರು ಇದರಿಂದ ದೂರವಿರಬೇಕು, ಏಕೆಂದರೆ ಈ ಅಭಿಪ್ರಾಯಗಳು ಲಾಭ ಕಡಿಮೆ, ನಷ್ಟ ಹೆಚ್ಚು. ಯಾರಿಗಾದರೂ ಸಂದೇಶವನ್ನು ತಲುಪಿಸಲು ಬಹಳ ಆಸೆ ಇದ್ದರೆ ಶಾಂತಿ ಮತ್ತು ಮೈತ್ರಿಯ ಸಂದೇಶಗಳನ್ನು ನೀಡಿರಿ. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ತಮ್ಮ ಜೀವಿತದ ಕೊನೆಯಲ್ಲಿ ರಚಿಸಿದ ಮೈತ್ರಿ ಸಂದೇಶದಲ್ಲಿಯೂ ಇದೇ ಸಂದೇಶವನ್ನು ನೀಡಿದ್ದರು. ಅದು ಶಾಂತಿ ಮತ್ತು ಮೈತ್ರಿಯ ಸಂದೇಶವಾಗಿತ್ತು. ಆದ್ದರಿಂದ ಪ್ರತಿಯೊಬ್ಬ ಅಹ್ಮದಿಯೂ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅದಕ್ಕಾಗಿ ಪ್ರಯತ್ನಿಸಬೇಕು. ಅಲ್ಲಾಹನು ಎಲ್ಲ ಅಮಾಯಕರನ್ನು ರಕ್ಷಿಸಲಿ. ಕೆಲವು ಶಕ್ತಿಶಾಲಿ ದೇಶಗಳು ಯುದ್ಧವನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಿವೆ ಎಂದು ತೋರುತ್ತದೆ. 2 ದೇಶಗಳು ಹೋರಾಡಿ ದುರ್ಬಲವಾಗಲಿ, ತಮ್ಮ ಆಯುಧಗಳು ಮಾರಾಟವಾಗಲಿ ಎಂದು ಅವರು ಬಯಸುತ್ತಾರೆ. ಅಲ್ಲಾಹನು ಅವರ ಕೆಡುಕಿನಿಂದ ರಕ್ಷಿಸಲಿ. ಅಂತೆಯೇ ಮಧ್ಯಪ್ರಾಚ್ಯ ಜನರಿಗಾಗಿಯೂ ದುವಾ ಮಾಡಿರಿ. ಅಲ್ಲಾಹನು ಅವರ ಕಷ್ಟಗಳನ್ನು ದೂರ ಮಾಡಲಿ. ಅವರು ಶಾಂತಿಯಿಂದ ತಮ್ಮ ದೇಶದಲ್ಲಿ ವಾಸಿಸುವಂತಾಗಲಿ. ಆದರೆ ಶಾಂತಿಯ ಯಾವ ಸಾಧ್ಯತೆಯೂ ತೋರುತ್ತಿಲ್ಲ. ಹೇಗಾದರೂ ಅವರನ್ನು ಅಲ್ಲಿಂದ ಹೊರಹಾಕಲು ಪ್ರಯತ್ನಿಸಲಾಗುತ್ತಿದೆ. ಎಲ್ಲ ದೊಡ್ಡ ರಾಷ್ಟ್ರಗಳು ಇದರಲ್ಲಿ ಸೇರಿಕೊಳ್ಳುತ್ತಿವೆ. ಮುಸ್ಲಿಂ ದೇಶಗಳಿಗೆ ಅಲ್ಲಾಹನು ಬುದ್ಧಿ ನೀಡಲಿ ಮತ್ತು ಅವರು ಒಂದಾಗಲಿ. ಅವರು ಒಂದಾದರೆ ಅನೇಕ ಸಮಸ್ಯೆಗಳು ಬಗೆಹರಿಯಬಹುದು. ಜಾಗತಿಕ ಯುದ್ಧ ಸಂಭವಿಸಿದರೆ ನಾವು ಪಾರಾಗುವೆವು ಎಂಬುದು ಕೆಲವು ಜನರ ಮತ್ತು ಕೆಲವು ದೇಶಗಳ ತಪ್ಪು ಕಲ್ಪನೆಯಾಗಿದೆ. ಅದು ಎಲ್ಲರನ್ನೂ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದು. ಅದರಿಂದ ಪ್ರತಿಯೊಬ್ಬರೂ ಈ ತಪ್ಪು ಕಲ್ಪನೆಯಿಂದ ದೂರವಿರಬೇಕು. ಅಲ್ಲಾಹನು ಎಲ್ಲರನ್ನೂ ರಕ್ಷಿಸಲಿ. ಹೇಗಿದ್ದರೂ ನಾನು ಯಾವಾಗಲೂ ಹೇಳುವಂತೆ ಅಲ್ಲಾಹನ ಮುಂದೆ ಬಾಗುವುದೇ ಮಾತ್ರವೇ ಇದಕ್ಕಿರುವ ಪರಿಹಾರವಾಗಿದೆ. ಅವರನ್ನು ರಕ್ಷಿಸಬಲ್ಲ ಏಕೈಕ ಮಾರ್ಗ ಇದೇ ಆಗಿದೆ. ಅದರ ಹೊರತಾಗಿ ಬೇರೆ ಯಾವುದೇ ಮಾರ್ಗವಿಲ್ಲ. ಅಲ್ಲಾಹನು ಎಲ್ಲರಿಗೂ ಅದರ ಸೌಭಾಗ್ಯವನ್ನು ನೀಡಲಿ. Alhamdulillah, nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.